ಎಲ್ರಿಗೂ ನಮಸ್ಕಾರ. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಓ ಎಣ್ಣೆ, ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುವ ನೀನು, ನಿನ್ನ ಬಗ್ಗೆ ಯಾಕೆ ಅಷ್ಟೊಂದು ತಾತ್ಸಾರ ಅನ್ನುವ ಟಾಪಿಕ್. ಇದು ಆಕ್ಚುಲಿ ನನಗೆ ತುಂಬಾನೇ ಮಾತಾಡ್ಬೇಕು ಇದ್ರ ಬಗ್ಗೆ. ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕು. ಇದು ಹೆಚ್ಚು ದೊಡ್ಡ ವಿಚಾರ. ಯಾಕಂತ ಹೇಳಿದ್ರೆ, ಇವತ್ತು ನಾವು ಒಂದು ಕುಟುಂಬವನ್ನ ನಡೆಸಲಿಕ್ಕೆ ಒಂದು ಹೆಣ್ಣು ಎಷ್ಟೊಂದು ಪರಿತಪಿಸ್ತಾ ಇರ್ತಾಳೆ. ಅವಳೆಷ್ಟು ಕಾಳಜಿಗಳನ್ನ ತಗೊಳ್ತಿರ್ತಾಳೆ. ಆ ಗಂಡ, ಮಗು, ಇಡೀ ಸಂಸಾರ ಎಲ್ಲರನ್ನ ನಿಭಾಯಿಸೋದಕ್ಕೆ ಅವ್ರಿಗೆಲ್ಲ ಏನೇನ್ ಬೇಕು? ತಕ್ಷಣಕ್ಕೆ ಯಾವ್ಯಾವ ವಿಚಾರಗಳು ಬೇಕು? ಅವ್ರಿಗೆ ಏನಿದ್ರೆ ಸರಿ, ಏನಿಲ್ಲ ಅಂದ್ರೆ ಸರಿ, ಯಾವ್ದು ಕರೆಕ್ಟ್ ಟೈಮಿಗೆ ಆಗ್ಬೇಕು ಅಂತ ಎಲ್ಲದ್ರ ಬಗ್ಗೆ ಕಾಳಜಿಯನ್ನ ತೆಗೆದುಕೊಳ್ಳುವಂತಹ ಒಂದು ಹೆಣ್ಣು. ಒಬ್ಬ ಮನೆಯ ಗೃಹಿಣಿಗೆ ಯಾಕೆ ಅವಳ ಬಗ್ಗೆಯೇ ಅವಳಿಗೆ ತಾತ್ಸಾರ? ಅವಳ ಆರೋಗ್ಯದ ಬಗ್ಗೆ ಅವಳಿಗೆ ಯಾಕೆ ತಾತ್ಸಾರ? ಅವಳ ಭಾವನೆಗಳ ಬಗ್ಗೆಯೇ ಅವಳಿಗೆ ಯಾಕೆ ತಾತ್ಸಾರ? ಹಾಗಿದ್ರೆ ಅವಳ ಕನಸುಗಳಿಗೆ ಬೆಲೆ ಇಲ್ವಾ? ಅವಳ ಭಾವನೆಗಳಿಗೆ ಬೆಲೆ ಇಲ್ವಾ? ಇದೆಲ್ಲವನ್ನ ಕುರಿತು ನಾವಿವತ್ತು ಮಾತಾಡೋಣ. ತುಂಬಾನೇ ಒಳ್ಳೆ ಟಾಪಿಕ್ ಅಂತ ನನ್ಗೆ ಅನ್ಸತ್ತೆ. ದಯವಿಟ್ಟು ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಇದು ವಿಚಾರ ತಾಗ್ಬೇಕು. ಪ್ರತಿಯೊಂದು ಹೆಣ್ಣು ಕೂಡ ಈ ವಿಚಾರಗಳನ್ನ ಒಮ್ಮೆ ಆ ಆಲೋಚಿಸ್ಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ. ಹಾಗಾಗಿ ಈ ವಿಚಾರಗಳನ್ನ ಕುರಿತು ಇವತ್ತು ನಾವು ಚರ್ಚಿಸೋಣ. ಹಲವಾರು ವಿಚಾರಗಳನ್ನ ನಾವಿವತ್ತು ಇದ್ರ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಶುರು ಮಾಡೋಣ. ಇನ್ನು ಯಾರೆಲ್ಲ ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ, ಒಬ್ಬ ಮಹಿಳೆ ಅಥವಾ ಒಂದು ಮನೆಯ ಗೃಹಿಣಿ, ಒಬ್ಬ ತಾಯಿ ದೇವ್ರ ಮುಂದೆ ಏನಾದ್ರೂ ಕೈ ಕೈ ಮುಗಿದು ನಿಂತ್ಕೊಂಡ್ರೆ, ಆಕೆ ತನ್ನ ಬಗ್ಗೆ ಯಾವತ್ತೂ ಕೇಳೋದಿಲ್ಲ. ಭಗವಂತ ನನ್ಗ್ ಒಳ್ಳೇದ್ ಮಾಡಪ್ಪ, ನಾನ್ ಚೆನ್ನಾಗಿರ್ಬೇಕು, ನನಗೆ ಕಂಡದ್ದನ್ನೆಲ್ಲ ತಗೊಳ್ಬೇಕು, ನಾನ್ ಸುಖವಾಗಿದ್ರೆ ಮಾತ್ರ ಸಾಕು ಅಂತ ಹೇಳಿ ಯಾವ ಹೆಣ್ಣು ಕೂಡ ದೇವರ ಮುಂದೆ ಕೈಯನ್ನ ಮುಗಿಯೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ, ಅವಳಿಗೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ತನ್ನ ಮಕ್ಕಳು ಒಂದು ನೆಲೆ ನಿಲ್ಬೇಕು, ತನ್ನ ಗಂಡ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯಗಳು ಚೆನ್ನಾಗಿರ್ಬೇಕು, ತನ್ನ ಕುಟುಂಬ ಚೆನ್ನಾಗಿರ್ಬೇಕು, ಬೇರೆಯವರ ಮುಂದೆ ಒಂದು ಮಟ್ಟಕ್ಕೆ ಆ ಸಂಸಾರದ ನೌಕೆ ಪಯಣ ಮಾಡ್ತಾ ಇರ್ಬೇಕು ಅನ್ನೋದು ಆಕೆಯ ಕನಸು. ಆಕೆಯ ದೊಡ್ಡ ಕನಸು. ಇವತ್ತು ಎಷ್ಟು ಜನ ಆಕೆ ಆಕೆ ಭಾವನೆಗಳು ಏನು? ನಿನ್ ಕನಸೇನು? ನಿನ್ ಇಷ್ಟ ಇದ್ಯಾ? ನೀನ್ ಇದನ್ನೆಲ್ಲ ಮಾಡ್ತಾ ಇದೀಯಲ್ಲ, ನಿನ್ಗೆಲ್ಲದು ಕೂಡ ತೃಪ್ತಿ ಇದ್ಯಾ? ತೃಪ್ತಿ ಮೀನ್ಸ್ ನಿನ್ನ ಕನಸುಗಳೆಲ್ಲ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದ್ಯಾ? ಅಂತ ನಾವ್ ಎಷ್ಟು ಜನದ ಮನೇಲಿ ಕೇಳ್ತಿದೀವಿ ಅಲ್ವಾ? ಹಾಗಾಗಿ ನನ್ನ ಒಂದು ಯೋಚನೆ, ಎಲ್ಲರ ಬಗ್ಗೆ ಕಾಳಜಿ ವಹಿಸುವಂತ ಓ ಹೆಣ್ಣೆ, ನಿನ್ನ ಬಗ್ಗೆಯೂ ಕೊಂಚವಾದರೂ ನೀನು ಯೋಚಿಸು. ಕೊಂಚವಾದರೂ ನೀನು ಕಾಳಜಿ ತೆಗೆದುಕೋ. ನಿನ್ನ ಆರೋಗ್ಯದ ಬಗ್ಗೆ ನೀನು ಕಾಳಜಿ ವಹಿಸ್ಬೇಕು. ನಿನ್ನ ಭಾವನೆಗಳ ಬಗ್ಗೆ ನೀನು ಕಾಳಜಿ ವಹಿಸ್ಬೇಕು. ನಿನ್ನ ಕನಸುಗಳ ಬಗ್ಗೆ ನೀನು ಕಾಳಜಿಯನ್ನ ವಹಿಸ್ಲೇಬೇಕು. ಅದಕ್ಕೆ ಏನೇನು ಮಾಡಬಹುದು? ನಾವು ಆಗಿದ್ರೆ ಆ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಗೆ ನಾವು ನಮ್ಮಲ್ಲಿ ಸುಧಾರಿಸ್ಕೊಳ್ಬಹುದು? ನೋಡೋಣ ಬನ್ನಿ. ಮೊದಲಿಗೆ, ನಿನ್ನ ಆರೋಗ್ಯವೇ ನಿನ್ನ ಒಂದು ಮೊದಲ ಆದ್ಯತೆ ಆಗಿರ್ಬೇಕು. ನಿನ್ನ ಆರೋಗ್ಯವೇ ನಿನ್ನ ಮೊದಲ ಆದ್ಯತೆ ಆಗಿರ್ಬೇಕು. ಇಡೀ ಕುಟುಂಬವನ್ನ ನಡೆಸುವಂತಹ ನಿನಗೆ ನಿನ್ನ ಆರೋಗ್ಯವೇ ಮೊದಲ ಆದ್ಯತೆ ಆಗಬೇಕು. ಅನ್ಕೊಂಡಿರ್ತೀವಿ, ನಾನ್ ಒಂದಿನ ಇಲ್ಲ ಅಂದ್ರೆ ನನ್ ಮನೆ ನಡೆಯೋದಿಲ್ಲ. ನಾನಿವತ್ತು ಎಲ್ಲೋ ಒಂದ್ ಕಡೆ ಉಳ್ಕೋಬೇಕು. ನಾನೇನಾದ್ರೂ ಆ ಸ್ಥಳದಲ್ಲಿ ಇದ್ಬಿಟ್ರೆ ನನ್ ಮನೆ ಯಾರು ನೋಡ್ಕೋತಾರೆ? ನನ್ ಕುಟುಂಬದ ಜೊತೆ ಯಾರು ನಿಲ್ತಾರೆ? ಇಲ್ಲ. ನಾನು ಮನೆಗೆ ಹೋಗ್ಲೇಬೇಕಪ್ಪ. ನಾನಿಲ್ಲ ಅಂದ್ರೆ ನಡೆಯೋದಿಲ್ಲ. ಹಾಗಂತ ಅನ್ನೋಳು, ನೀನ್ ಯಾಕ್ ನಿನ್ನ ಆರೋಗ್ಯದ ಕಾಳಜಿ ನೋಡ್ಕೊಂಡಿದ್ಯಾ? ನೀನ್ ಯಾಕ್ ಮಾಡ್ತಾ ಇಲ್ಲ ಹಾಗಿದ್ರೆ? ನೀನ್ ಒಮ್ಮೆ ಯೋಚಿಸಿದ್ಯಾ? ನೀನು ಧ್ಯಾನ ಮಾಡ್ತಿದ್ಯಾ? ನಿನ್ನ ಮನಸ್ಸಿನ ಸಮತೋಲನವಾಗಿ ಇಟ್ಕೊಳ್ಳೋದಕ್ಕೆ? ನಿನ್ನ ಆರೋಗ್ಯವನ್ನ, ನಿನ್ನ ದೇಹದ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಯೋಗ, ಅಟ್‌ಲೀಸ್ಟ್ ಒಂದ್ 5 ನಿಮಿಷ ಯೋಗ ಅಂತ ಏನಾದ್ರೂ ಮಾಡ್ತಿದ್ಯಾ? ಯಾಕ್ ಮಾಡಕ್ ಆಗ್ತಿಲ್ಲ?
ನಿನ್ನ ಮಕ್ಕಳನ್ನ ಓದಿಸೋದಕ್ಕೆ ಸಮಯ ಹೊಂದಿಸುವಂತಹ ನೀನು, ನಿನ್ನ ಗಂಡನಿಗೆ ಎಲ್ಲಾ ಸರಿಯಾದ ಸಮಯಕ್ಕೆ ಮಾಡಿಕೊಡುವಂತಹ ನೀನು, ಅತ್ತೆ, ಮಾವನನ್ನ ಸರಿಯಾದ ಟೈಮಿಗೆ ಆ ಮಾತ್ರೆ ಇರ್ಬೋದು, ಇನ್ನೊಂದಿರ್ಬೋದು ಕೊಡುವ ನೀನು. ನಿನ್ನ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ನೀನು ಅಲ್ಲಿ ಹೋಗಿ ಅಥವಾ ನಿನ್ನ ಮನೆಯ ಎಲ್ಲ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಪರಿಪೂರ್ಣವಾಗಿ ಮುಗಿಸುವಂತಹ ನಿನಗೆ, ನಿನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕೇವಲ ಒಂದು 5 ರಿಂದ 15 ನಿಮಿಷವನ್ನ ನಿನಗಾಗಿ ವ್ಯಯಿಸಿಕೊಳ್ಳಲು ಸಾಧ್ಯ ಇಲ್ವಾ? ಯಾಕ್ ಮಾಡೋದಕ್ಕಾಗೋದಿಲ್ಲ? ನಿನ್ನ ಕನಸುಗಳೇನು? ಯಾಕ್ ನನ್ ಮನಸ್ಸು ಇವತ್ತು ಇಷ್ಟೊಂದು ಒದ್ದಾಡ್ತಾ ಇದೆ? ನನ್ ಮನಸ್ಸಿಗೆ ಏನಾಗಿದೆ ಅಂತ ಕುತ್ಕೊಂಡು ನಿನ್ ಮನಸ್ಸಿನ ಭಾವನೆಗಳನ್ನ ಯಾವತ್ತಾದ್ರೂ ನೀನ್ ಕೇಳ್ಕೊಂಡಿದ್ಯಾ? ಆಯ್ತು, ಇವತ್ತೇನೋ ಒಂಥರ ತೊಳಲಾಟ, ನನಗ್ ಆಗ್ತಾ ಇಲ್ಲ. ಬಟ್ ಏನಾಗಿದೆ ನಿನ್ಗೆ? ಯಾಕ್ ಇವತ್ತು ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಆಯ್ತು, ನಿನ್ಗೆ ಎಲ್ಲಿ ನೋವಾಗಿದೆ? ಯಾರೋ 3ನೇ ವ್ಯಕ್ತಿಯಿಂದ ನೋವಾಯ್ತಾ? ಆ 3ನೇ ವ್ಯಕ್ತಿ ನಿನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಆ ನೋವನ್ನ ಅಲ್ಲೇ ಬಿಟ್ಬಿಡೋಣ ಬಿಡು ಅಂತ ನಿನ್ನ ಮನಸ್ಸಿಗೆ ನೀನ್ ಯಾವತ್ತಾದ್ರೂ ಸಮಾಧಾನ ಮಾಡಿದ್ಯಾ? ನೋಡಿ, ಎಷ್ಟೊಂದು ವಿಚಾರಗಳು ಇಡೀ ಸಂಸಾರವನ್ನ ನಡೆಸಿಕೊಂಡು ಹೋಗುವಂತಹ ಗೃಹಿಣಿ, ನೀನು ನಿನ್ನ ಬಗ್ಗೆ ಕೊಂಚ ಕಾಳಜಿ ವಹಿಸು. ಇನ್ನು ನಿನಗೆ ಹೆಚ್ಚೆಚ್ಚು ಹೇಳಬೇಕು, ಇನ್ನು ಹೆಚ್ಚೆಚ್ಚು ವಿಚಾರಗಳನ್ನ ನಿನಗೆ ತಿಳಿಸ್ಬೇಕು ಅನ್ನುವಂತಹ ನನ್ನ ಆಸೆ. ನಾವೆಲ್ಲರೂ ಕೂಡ ಕಲ್ತ್ಕೊಳ್ಬೇಕು. ನಾವೆಲ್ಲರೂ ನಾವು ಕಲಿಯೋದ್ರೊಟ್ಟಿಗೆ ಹೆಣ್ಣು ಮಕ್ಕಳ ತಾಯಂದಿರ ದಯಮಾಡಿ, 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 ದಯಮಾಡಿ ನಿಮ್ಮ ಈಗಿನ ಹೆಣ್ಣು ಮಕ್ಕಳಿಗೆ ಪುಟ್ಟ ವಯಸ್ಸಿನಿಂದಲೇ ನೀವು ಇನ್ನೊಂದು ಮನೆಗೆ ಹೋಗುವಂತಹ ಮಗು. ನೀನು ಹೇಗೆ ಕಾಳಜಿಯನ್ನ ವಹಿಸ್ಕೊಳ್ಬೇಕು. ಇಡೀ ಕುಟುಂಬವನ್ನ ನೋಡ್ಕೊಳ್ತಾ ಅವರ ಆಗು ಹೋಗುಗಳೊಟ್ಟಿಗೆಯೇ ನಿನ್ನ ಕಾಳಜಿಯನ್ನ ನೀನು ಹೇಗೆ ಮಾಡ್ಬೇಕು. ನಿನ್ನ ಮನಸ್ಸನ್ನ ನೀನು ಹೇಗೆ ಮೃದುಗೊಳಿಸ್ಕೊಂಡು ಅದರ ಕಾಳಜಿಯನ್ನ ನೀನು ಹೇಗೆ ಮಾಡ್ಬೇಕು ಅನ್ನುವ ವಿಚಾರಗಳನ್ನ ನಾವು ಆ ಮಗುಗೆ, ಹೆಣ್ಣು ಮಗುವಿನ ತಾಯಂದಿರ ಪ್ರತಿಯೊಬ್ಬರು ಇದನ್ನ ಕೇಳಿಸ್ಕೋಬೇಕು. ಪ್ರತಿಯೊಬ್ಬರು ಕೂಡ ಇದನ್ನ ಪಾಲಿಸ್ಲೇಬೇಕು. ಅವರಿಗೆ ಸಣ್ಣ ಪುಟ್ಟ ವಿಚಾರಗಳನ್ನ ತಿಳಿಸ್ಲೇಬೇಕು. ಇದು ಮತ್ತೆ ಪಾರ್ಟ್ 2 ನಲ್ಲಿ ಏನೇನು ಕಾಳಜಿಗಳನ್ನ ನಾವು ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಬಹುದು. ಇನ್ನು ಹೆಚ್ಚೆಚ್ಚು ನಮ್ಮ ಬಗ್ಗೆ ನಾವು ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಟೈಮ್ ಟೇಬಲ್ ಅನ್ನ ನಾವು ಗೃಹಿಣಿಯರಾಗಿ ನಾವು ಏನೇನು ಪರಿಪಾಲನೆ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಪಾರ್ಟ್ 2 ಅಲ್ಲಿ ನಾನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಮತ್ತೆ ಇನ್ನೊಂದು ಟಾಪಿಕ್ ಅಲ್ಲಿ ಸಿಗೋಣ.